ಮ್ಯಾಗಿ ಪಾಸ್ತಾ ಬಿಡಿ, ಇವತ್ತು ಈ ಒಂದು ರೆಸಿಪಿ ಟ್ರೈ ಮಾಡಿ. ಇದು ಟೇಸ್ಟಿನೂ ಹಾಗೂ ಹೆಲ್ದಿ ಕೂಡ ಇದೆ. ಇದು ಮಾಡೋದು ತುಂಬ ಸುಲಭ ಹಾಗೂ ಕೆಲವೇ ಪದಾರ್ಥದಲ್ಲಿ ನಾವು ಇದನ್ನು ತಯಾರಿಸಬಹುದು. ನಾನಿಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದು ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಲಿ ನೋಡಿ. ಇಷ್ಟಿದ್ರೆ ಸಾಕು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಒಣ ಹಿಟ್ಟು ಹಾಕಿ ಕೈಯಿಂದ ಈ ಥರ ಹಿಟ್ಟನ್ನ ಉಜ್ತಾ ಹೋಗ್ಬೇಕು ನೋಡಿ. ಈ ಥರ ಕೋಡ್ಬಳೆ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದಿಲ್ಲಿ ರಿಂಗ್ಸ್ನ ಈ ಥರ ಮಾಡ್ಕೊಳ್ಳೋದು. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕಿದ್ದೀನಿ. ಈ ರಿಂಗ್ಸ್ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಸ್ವಲ್ಪ ಒಣ ಹಿಟ್ಟು ಹಾಕಿದರೆ ನೋಡಿ. ನಾನಿಲ್ಲಿ ಕೈಯಲ್ಲಿ ಉಜ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂಥರ ಸ್ವಲ್ಪ ಹಿಟ್ಟು ತೊಗೊಂಡು ನೀವು ಈ ಥರ ಕೈಯಲ್ಲೇ ಉಜ್ಕೊಂಡು ಇವಾಗ ಈ ಥರ ರಿಂಗ್ ಮಾಡ್ಕೋಬೋದು ನೋಡಿ. ನಾನು ಎಲ್ಲನೂ ಮಾಡ್ಕೊಂಡು ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ನಂತರ ನಾನಿಲ್ಲಿ ಒಂದು ಬಟ್ಲಿಗೆ 2 ಟೀ ಸ್ಪೂನು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಗಂಟೆ ಇಲ್ಲಾರ್ದಂಗೆ ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕುದಿಯುವಾಗ ನಾನು ರಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಕ್ವಾಂಟಿಟಿ ನೋಡಿ, ನೀವು ಈ ಕಡುಬು ಮುಳುಗುವಷ್ಟಿದ್ರೆ ಸಾಕು. ಒಂದು ರೆಸಿಪಿ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ನೋಡಿ. ನಾವು ಇನ್ಸ್ಟೆಂಟಾಗಿ ಈ ಥರ ರಿಂಗ್ಸ್ ಮಾಡಿಕೊಂಡು ಮಾಡ್ತಾ ಇರೋದು ಇಲ್ಲಿ. ಒಂದು 15 ನಿಮಿಷ ಇದು ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಟು ಇದನ್ನು ಬೇಯಿಸ್ಕೋಬೇಕು ನೋಡಿ. ನೋಡ್ಬೋದು ಈ ರಿಂಗ್ಸ್ ಎಲ್ಲ ಬಿಡಿ ಬಿಡಿಯಾಗಿವೆ ನೋಡಿ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲಷ್ಟು ಮೊಸರು ಹಾಕ್ಕೊಂಡೆ. ಇದನ್ನು ಮಜ್ಜಿಗೆ ಮಾಡ್ಕೋಬೇಕು ಇವಾಗ ನೋಡಿ. ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಈ ಕಡುಬು ಕುದೀತಾ ಇದೆ ನೋಡಿ. ಚೆನ್ನಾಗಿದೆಲ್ಲ ಬೆಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು. ಸಾಫ್ಟಾಗಿ ಬಂದಿದೆ ನೋಡಿ. ನಾನಿಲ್ಲಿ ಮಜ್ಜಿಗೆಗೆ ಕಲಿಸ್ಕೊಂಡಿರೋ ಕಡಲೆ ಹಿಟ್ಟಿನ ನೀರು ಹಾಕ್ತಾ ಇದ್ದೀನಿ. ನಂತರ ಈ ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ನಂತರ ನಾನಿಲ್ಲಿ 10 ರಿಂದ 12 ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಈ ಮಜ್ಜಿಗೆ ನೀರು ಸೇರಿಸ್ಕೋಬೇಕು ನೋಡಿ. ಇದನ್ನು ಚಮಚದಿಂದ ಕಲಿಸ್ತಾ ಇರಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದು ತಳ ಹಿಡ್ಕೊಳ್ಳುತ್ತೆ ನೋಡಿ. 1-2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರೋ ಕಡುಬು ಹಾಕ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ. ಇದು ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ತೆಳು ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಮಾಡ್ಕೋಬೇಕು ನೋಡಿ. ಇಷ್ಟಿದ್ರೆ ಸಾಕು. ಒಂದು 5 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದು ನೋಡ್ಬೋದು ನೀವು ನೋಡಿ. ಈ ಕಡುಬು ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.